ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿ ಏನಿದೆ, ಇಟ್ ಈಸ್ ಅ ಸ್ಟ್ರಾಂಗ್ ಬಿಯರಿಶ್ ಕ್ಯಾಂಡಲ್ ಸ್ಟಿಕ್. ಓಕೆ, ಸೊ ಬಟ್ 49,700 ಒಂದು 50 to 60 ಪಾಯಿಂಟ್ ಹೆಚ್ಚು ಕಡಿಮೆ ಏನಿದೆ, ಇಟ್ ಈಸ್ ಅ ರೌಂಡ್ ಲೆವೆಲ್. ಹಾಗಾಗಿ ಈ ರೌಂಡ್ ಲೆವೆಲ್ ಒಳಗಡೆನೆ ಒಂದು ಬುಲ್ಲಿಶ್ ಕ್ಯಾಂಡಲ್ ಆಗಬೇಕು, ಲೈಕ್ ಗ್ರೀನ್ ಕ್ಯಾಂಡಲ್ ಆಗಬೇಕು. ಆ ಗ್ರೀನ್ ಕ್ಯಾಂಡಲ್ ಇನ ಲೋ ಬ್ರೇಕ್ ಆದ್ರೆ ವಿ ಕ್ಯಾನ್ ಗೋ ಫಾರ್ ಸೆಲ್ಲಿಂಗ್ ಅಪಾರ್ಚುನಿಟಿ. ಬಟ್ ಆಸ್ ಆಫ್ ನಾವು ಕ್ಯಾಂಡಲ್ ಪ್ರಕಾರ ನೋಡೋದಾದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿನೇ ನೋಡಬೇಕು. ಆಸ್ ಆಫ್ ಇಟ್ ವಾಸ್ ಅ ಡೌನ್ ಟ್ರೆಂಡ್. ಹಾಗಾಗಿ ಸೊ ಈ ಲೋ ಲೆವೆಲ್ ಬ್ರೇಕ್ ಆದ್ರೆ 49,700 ಲೆವೆಲ್ ಬ್ರೇಕ್ ಆದ್ರೆ ನಾನು ಈಸಿಲಿ ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡಬಹುದು ನಾಳೆಗೆ. ಓಕೆ, ಸೊ ಗ್ಯಾಪ್ ಡೌನ್ ಓಪನ್ ಆಯ್ತಾ, ಸೊ ಸ್ವಲ್ಪ ಸಸ್ಟೈನ್ ಆಯ್ತಾ, ಬ್ರೇಕ್ ಆಯ್ತು ಅಂದ್ರೆ ಇಟ್ ವಿಲ್ ಗೋ ಡೌನ್. ಸೊ ತೀರಾ ಗ್ಯಾಪ್ ಅಪ್ ಓಪನ್ ಆಯ್ತು ಅಂದ್ರೆ ನಾವು ಕೆಳಗಡೆ ನೋಡಬಹುದು. ತೀರಾ ಗ್ಯಾಪ್ ಅಪ್ ಓಪನ್ ಆದ್ರೂ ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡಬಹುದು. ಬಟ್ ಈ ಲೆವೆಲ್ ಮೇಲ್ಗಡೆ, ವಿಚ್ ಲೆವೆಲ್ ಇಟ್ ಈಸ್ ಅರೌಂಡ್ 50,100 ಮೇಲ್ಗಡೆ ನಾವು ಬೈಯಿಂಗ್ ಅಪಾರ್ಚುನಿಟಿ ನೋಡ್ಬೇಕಾಗತ್ತೆ. ಯಾಕಂದ್ರೆ ಇದ್ರ ಮಿಡಲ್ 50,000 ವಿಲ್ ಬಿ ರೌಂಡ್ ಲೆವೆಲ್, ಸೊ ದಟ್ ವಿಲ್ ಆಕ್ಟ್ ಆಸ್ ಅ ರೆಸಿಸ್ಟೆನ್ಸ್. ಡನ್. ಸೊ ನಿಫ್ಟಿಯಲ್ಲಿ ನೋಡೋದಾದ್ರೆ ನಿಫ್ಟಿಯ ಲೆವೆಲ್ ಬಂದ್ಬಿಟ್ಟು ಎಸ್ ಸಿಂಪಲ್ ಅಂಡ್ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಸ್ಟ್ರಾಂಗ್ ಬಿಯರಿಶ್ ಕ್ಯಾಂಡಲ್ ಇದೆ. ಈಸಿಲಿ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡಬಹುದು. ಅಂಡ್ ಲಾಸ್ಟ್ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಸ್ವಿಂಗ್ಸ್ ಗಳು ಬಂದ್ಬಿಟ್ಟು ಇಲ್ಲೊಂದು ಸ್ವಿಂಗ್ ಇದೆ ಅಂಡ್ ಇಲ್ಲೊಂದು ಸ್ವಿಂಗ್ ಇದೆ. ಈ ಸ್ವಿಂಗ್ ಮೇಲೆ ಹೋದ್ರೆ ನಾವು ಬೈಯಿಂಗ್ ಅಪಾರ್ಚುನಿಟಿ. ಸೊ ವಾಟ್ ಪಾಯಿಂಟ್ ಇಟ್ ಈಸ್ 24,180 ಮೇಲ್ಗಡೆ ಹೋದ್ರೆ ಬೈಯಿಂಗ್ ಅಪಾರ್ಚುನಿಟಿ ಅಂಡ್ 20,110 ಕೆಳಗಡೆ ಮಾರ್ಕೆಟ್ ಸಸ್ಟೈನ್ ಆಗ್ತಾ ಇದೆ ಅಂದ್ರೆ ಮಾತ್ರ ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡಬಹುದು. ಸೊ ಮೊದಲು ಸ್ಕ್ಯಾಲ್ಪಿಂಗ್ ಅಪಾರ್ಚುನಿಟಿ, ಯಾಕಂದ್ರೆ ತುಂಬಾ ಕಡಿಮೆ ಪಾಯಿಂಟ್ ಇಂದ ಅದಾದ ನಂತರ ಈಸಿಲಿ ಈ ಗ್ಯಾಪ್ ಫಿಲ್ ಆಗೋವರೆಗೂ ಮಾರ್ಕೆಟ್ ಬರೋ ಚಾನ್ಸಸ್ ಇರುತ್ತೆ ಅರೌಂಡ್ 140 to 150 ಪಾಯಿಂಟ್ಸ್ ವರೆಗೂ. ಓಕೆ, ಆಸ್ ಆಫ್ ನೋ ದಟ್ಸ್ ಇಟ್. ಸೊ ಮತ್ತೆ ನಾಳೆ ಸಿಗೋಣ.